ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ SP ನಾಗನಗೌಡರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ. ಇವತ್ತಿನ ಸೆಷನ್ನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮ್ಮಿನ ಮೈಕ್ರೋ ಎಕನಾಮಿಕ್ ಥಿಯರಿ ಪೇಪರ್ನ 3rd ಚಾಪ್ಟರ್ನಲ್ಲಿ ಇರುವಂಥ ತುಷ್ಟಿ ಗುಣದ ಮತ್ತೊಂದು ನಿಯಮವನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಕಳೆದ ಸೆಷನ್ನಲ್ಲಿ ತುಷ್ಟಿಗುಣ ಅಂದ್ರೇನು, ಮಾರ್ಷಲ್ ರವರ ಮೂಲಾಂಕ ವಿಧಾನ ಅಂದ್ರೇನು, ಅಥವಾ ಸಂಖ್ಯಾಸೂಚಕ ವಿಶ್ಲೇಷಣೆ ಅಂದ್ರೇನು, ಅಥವಾ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೇನು ಅನ್ನೋದನ್ನು ನೋಡಿದ್ವಿ. ಈಗ ಈ ತುಷ್ಟಿಗುಣ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಎರಡನೇ ಬಹುಮುಖ್ಯ ತತ್ವವನ್ನು ಇವತ್ತು ಚರ್ಚೆ ಮಾಡು. ತುಷ್ಟಿಗುಣದ ಎರಡನೇ ನಿಯಮ ಯಾವುದು ಅಂತಂದರೆ ಸಮ ಸೀಮಾಂತ ತುಷ್ಟಿಗುಣ ನಿಯಮ, ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಮಕ್ಕಳೇ, ಇದನ್ನು ಸಾಧಾರಣವಾಗಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಈ ಪ್ರಶ್ನೆಯನ್ನು 10 ಮಾರ್ಕ್ಸಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಈ ನಿಯಮದ ಪ್ರತಿಪಾದನೆಯ ಹಿಂದಿರುವಂಥ ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಈ ನಿಯಮ ಅನುಭೋಗಕ್ಕೆ ಸಂಬಂಧಿಸಿದ ಮಹತ್ವವಾದ ನಿಯಮ. ಅನುಭೋಗಿಯ ವರ್ತನೆಯನ್ನು ವಿಶ್ಲೇಷಿಸುವ ಬಹುಮುಖ್ಯವಾದ ಎರಡನೇ ನಿಯಮ. ಈ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನವನ ಬಯಕೆಗಳು ಅಮಿತವಾಗಿವೆ, ಆದರೆ ಸಂಪನ್ಮೂಲಗಳು ಮಿತವಾಗಿವೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಬಯಕೆಗಳನ್ನು ಈಡೇರಿಸಲು ಸಾಧ್ಯವಿಲ್ಲ. ಕೇವಲ ಒಂದೇ ಬಯಕೆಗೆ ಎಲ್ಲ ಸಂಪನ್ಮೂಲಗಳನ್ನು ವಿನಿಯೋಗಿಸಲು ಸಾಧ್ಯವಿಲ್ಲ. ನೋಡಿ, ಇವ್ರ ಸಿದ್ಧಾಂತ ಹೆಂಗೆ ಬೆಳೀತಾ ಬಂತು ಅನ್ನೋದಕ್ಕೆ ಬಹಳ ಕ್ರಮಬದ್ಧವಾಗಿ ಈ ಸಿದ್ಧಾಂತ ಮಂಡನೆಯಾಗಿದೆ. ಈ ನಿಯಮನ ಮೊದಲ ಬಾರಿಗೆ ಈ ನಿಯಮದ ಸುಳಿವು ದೊರೆತದ್ದು H.H. ಗೂಸನ್ ರವರಿಂದ. H.H. ಗೂಸನ್. H.H. ಗೂಸನ್ ಖ್ಯಾತ ಆಸ್ಟ್ರಿಯಾ ಪಂಥದ ಜರ್ಮನ್ ಆರ್ಥಿಕ ತಜ್ಞ. ಇವರು ತಮ್ಮ ಮೊದಲ ಅನುಭೋಗ ನಿಯಮದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ವಿವರಿಸಿದ್ದು. ಇಲ್ಲಿ ಆ ನಿಯಮವನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣದ ಪ್ರಮುಖ ಪರಿಗಣನೆ ಅಂದರೆ ಒಂದೇ ಒಂದು ಸರ್. ಆ ಕಳೆದ ಸೆಷನ್ನ ಎಕ್ಸಾಂಪಲ್ ನೆನಪು ಮಾಡಿಕೊಳ್ಳಿ. ಅಲ್ಲಿ ಸೇಬು ಹಣ್ಣನ್ನು ಕುರಿತು ಮಾತನಾಡಿದೆ. ಒಂದು ಬಯಕೆ, ಸೇಬು ಹಣ್ಣು ಒಂದು ಬಯಕೆ. ಆದರೆ ಸಾಮಾನ್ಯವಾಗಿ ನಮ್ಮ ಬಯಕೆಗಳು ಅಮಿತವಾಗಿವೆ. ಯಾವುದೇ ಒಂದು ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸಬಹುದು, ಸತ್ಯ. ಆದರೆ ಯಾವುದೇ ಒಂದು ಬಯಕೆ ಮೇಲೆ ಇರುವ ಎಲ್ಲ ಸಂಪನ್ಮೂಲಗಳನ್ನು, ಎಂತಹ ಸಂಪನ್ಮೂಲಗಳನ್ನು, ಮಿತವಾದ ಸಂಪನ್ಮೂಲಗಳನ್ನು ವಿನಿಯೋಗಿಸುವುದು ಸಾಧ್ಯವಿಲ್ಲ. ಒಂದೇ ಒಂದು ಬಯಕೆ ಮೇಲೆ ಎಲ್ಲ ಸಂಪನ್ಮೂಲಗಳನ್ನು ವಿನಿಯೋಗಿಸೋದು ಜಾಣತನದ ಕೆಲಸವಲ್ಲ. ಹಾಗಾದರೆ ಅದಕ್ಕೆ ನಾವು ನಿರ್ದಿಷ್ಟ ಸಮಯದಲ್ಲಿ ಅನೇಕ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತೀವಿ. ಆಗ ಗೂಸನ್ ಈ ಅನೇಕ ಬಯಕೆಗಳನ್ನು, ಒಂದಕ್ಕಿಂತ ಹೆಚ್ಚಿನ ಬಯಕೆಗಳನ್ನು ಕುರಿತು ಗ್ರಾಹಕನ ವರ್ತನೆ ಏನಾದೀತು ಎಂದು ಎರಡನೇ ನಿಯಮದಲ್ಲಿ ವಿವರಿಸಿದರು. ಇದನ್ನ ಗೂಸನ್ ರವರ ಎರಡನೇ ಅನುಭೋಗ ನಿಯಮ ಎಂದೇ ಕರೆಯಲ್ಪಟ್ಟಿತು. ಗೂಸನ್ ರವರ ಎರಡನೇ ಅನುಭೋಗ ನಿಯಮ ಎಂದು ಕರೆಯಲ್ಪಟ್ಟಿತು. ಮಕ್ಕಳೇ, 2 ಮಾರ್ಕ್ಸ್ ಕೇಳ್ತಾನೆ. ಗೂಸನ್ ರವರ ಎರಡನೇ ಅನುಭೋಗ ನಿಯಮ ಯಾವುದು ಅಂತ ಕೇಳ್ತಾನೆ. ದಿಸ್ ಇಸ್ ಗೂಸನ್ ಸೆಕೆಂಡ್ ಲಾ ಆಫ್ ಕನ್ಸಂಪ್ಷನ್. ಈ ಸುಳಿವು ದೊರೆತದ್ದು ಗೂಸನ್ ರವರು. ನಂತರ ವಾಲ್ರಸ್, ಕಾರ್ಲ್ ಮ್ಯಾಂಜರ್ ಇವರೆಲ್ಲ ಈ ಪದವನ್ನು ಪರಿಷ್ಕರಿಸಲಿಕ್ಕೆ ಪ್ರಾರಂಭಿಸಿದರು. ಅಂತಿಮವಾಗಿ ಈ ಅನುಭೋಗದ ಎರಡನೇ ನಿಯಮ ಇಂಗ್ಲೆಂಡಿನ ನವ ಸಂಪ್ರದಾಯ ಪಂಥದ ಮೇರು ಚಿಂತಕ
ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ರವರ ಕೈಯಲ್ಲಿ ಪರಿಪೂರ್ಣತೆಯನ್ನ ಪಡೆಯಿತು. ಈ ಎರಡನೇ ನಿಯಮ ಜನಪ್ರಿಯಗೊಳ್ಳಲು ಆಲ್ಫ್ರೆಡ್ ಮಾರ್ಷಲ್ ರವರೇ ಕಾರಣ. ಮಾರ್ಷಲ್ ಮತ್ತು ಆತನ ಅನುಯಾಯಿಗಳು ಅಥವಾ ಈ ತುಷ್ಟೀಗುಣವನ್ನ ಪ್ರತಿಪಾದಿಸಿದಂಥ ತುಷ್ಟೀಗುಣವಾದಿಗಳು ಅಥವಾ ಮಾರ್ಷಲ್ವಾದಿಗಳು, ಇವರ ಬಹುಮುಖ್ಯವಾದಂಥ ಆಲೋಚನೆ ಅಂದರೆ ಅನುಭೋಗ ಮಹತ್ವವಾದ ಕ್ರಿಯೆ. ಅನುಭೋಗವೇ ಆದಿ, ಅನುಭೋಗವೇ ಅಂತ್ಯ. ಇದಕ್ಕೆ ಇರುವಂತಹ ಹಿನ್ನೆಲೆ ಬಯಕೆಗಳು. ಬಯಕೆಗಳು ಅನಿಯಮಿತವಾಗಿವೆ. ಬಯಕೆಗಳನ್ನು ಈಡೇರಿಸುವ ಸಂಪನ್ಮೂಲಗಳು ಮಿತವಾಗಿವೆ. ಯಾವುದೇ ಒಂದು ಬಯಕೆಯ ಮೇಲೆ ಎಲ್ಲ ಸಂಪನ್ಮೂಲಗಳನ್ನು ವಿನಿಯೋಗಿಸುವುದು ಜಾಣತನದ ಕೆಲಸವಲ್ಲ ಎಂದು ತುಷ್ಟೀಗುಣವಾದಿಗಳು ಎರಡನೇ ನಿಯಮವನ್ನು ಪ್ರತಿಪಾದಿಸುವಾಗ ವಿವರಿಸಿದರು. ಹಾಗಾದರೆ ಹಲವು ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾ ಗರಿಷ್ಠ ತೃಪ್ತಿ, ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗೆ ಸಾಧಿಸಬೇಕೆಂದು ಈ ನಿಯಮದ ಮೂಲಕ ತುಷ್ಟೀಗುಣವಾದಿಗಳು ವಿವರಿಸಿದರು. ತುಷ್ಟೀಗುಣವಾದಿಗಳ ಪ್ರಕಾರ ಬಯಕೆಗಳು ಸ್ಪರ್ಧಾತ್ಮಕವಾಗಿವೆ. ವಾಂಟ್ಸ್ ಆರ್ ಕಾಂಪಿಟೇಟಿವ್ ಇನ್ ನೇಚರ್. ಬಯಕೆಗಳು ಪರ್ಯಾಯವಾಗಿವೆ. ವಾಂಟ್ಸ್ ಆರ್ ಸಬ್ಸ್ಟಿಟ್ಯೂಟಬಲ್. ತುಷ್ಟೀಗುಣವಾದಿಗಳ ಪ್ರಕಾರ ಬಯಕೆಗಳು ಪೂರಕವಾಗಿವೆ. ವಾಂಟ್ಸ್ ಆರ್ ಕಾಂಪ್ಲಿಮೆಂಟರಿ. ಸ್ಪರ್ಧಾತ್ಮಕವಾಗಿವೆ, ಹೌದು. ಆ ಬಯಕೆಗಳ ತುರ್ತಿನ ಆಧಾರದ ಮೇಲೆ ನಾವು ಬಯಕೆಯನ್ನು ಆಯ್ಕೆ ಮಾಡಿಕೊಳ್ತೀವಿ. ನನಗೀಗ ತುರ್ತಾಗಿ ಬೇಕಾಗಿರುವುದು ಪಾಠ ಮಾಡಲಿಕ್ಕೆ ಬೇಕಾದಂಥ ಬೋರ್ಡ್, ಲ್ಯಾಪ್ಟಾಪ್, ವೆಬ್ ಕ್ಯಾಮ್ರಾ ಅಗತ್ಯವಾಗಿ ಈಗ ನನಗೆ ಬೇಕಾಗಿದೆ. ಹಾಗಾದರೆ ಅಗತ್ಯತೆಯ ಮೇಲೆ ಒಂದಕ್ಕೊಂದು ಸ್ಪರ್ಧೆಯನ್ನು ನೋಡ್ತಾ ಹೋಗ್ತವೆ. ಹೀಗೆ ಬಯಕೆಗಳು ಸ್ಪರ್ಧಾತ್ಮಕವಾಗಿವೆ, ಆದರೆ ಪರ್ಯಾಯವಾಗಿವೆ. ಈ ಮತ್ತೊಂದು ಬಯಕೆಯನ್ನು ಹಿಂದಕ್ಕೆ ಸರಿಸಿ ಅತ್ಯಂತ ತುರ್ತಾದ ಬಯಕೆಯನ್ನು ತೆಗೆದುಕೊಳ್ಬಹುದು, ಆಯ್ಕೆ ಮಾಡಿಕೊಳ್ಬಹುದು. ಪರ್ಯಾಯವಾಗಿವೆ, ಸ್ಪರ್ಧೆಯಲ್ಲಿವೆ, ಪರ್ಯಾಯವಾಗಿವೆ, ಒಂದಕ್ಕೊಂದು ಪೂರಕವಾಗಿವೆ. ನಾನೀಗ ಪಾಠ ಮಾಡಬೇಕೆನ್ನುವ ಬಯಕೆಗೆ ವೆಬ್ ಕ್ಯಾಮರಾ ಒಂದು ಪೂರಕವಾದಂತಹ ಬಯಕೆ. ಬರೆಯಬೇಕೆಂದುಕೊಂಡಿರುವಂತಹ ಪೆನ್ನಿಗೆ ಇಂಕು ಪೂರಕವಾದ. ಹಾಗಾದರೆ ಬಯಕೆಗಳು ಸ್ಪರ್ಧಾತ್ಮಕವಾಗಿವೆ, ಪರ್ಯಾಯವಾಗಿವೆ, ಪೂರಕವಾಗಿವೆ ಎನ್ನುವ ವಾದದ ಮೇಲೆ ತುಷ್ಟೀಗುಣವಾದಿಗಳು ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮವನ್ನ ವಿವರಿಸಿದರು. ಮಿತವಾಗಿರುವ ಸಂಪನ್ಮೂಲಗಳನ್ನ ಒಂದಕ್ಕಿಂತ ಹೆಚ್ಚು ಬಯಕೆಗಳ ಮೇಲೆ ವಿನಿಯೋಗಿಸಿದಾಗ ಗರಿಷ್ಠ ತೃಪ್ತಿ ಪಡೆಯುವುದು ಹೇಗೆ ಎಂದು ಈ ನಿಯಮ ಉತ್ತರಿಸುತ್ತದೆ. ಇದನ್ನೇ ಸಮಸೀಮಾಂತ ತುಷ್ಟೀಗುಣ ನಿಯಮ ಎಂದು ಕರೆದಿದ್ದೇವೆ. ಮಕ್ಕಳೇ, ಸ್ವಲ್ಪ ಆಲೋಚನೆ ಮಾಡಿ. ಮೊದಲು ಕೇಳಿದಂತಹ ನಿಯಮ ಏನಿದೆ, ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮ, ಒಂದು ವಸ್ತುವಿಗೆ ಸೀಮಿತವಾಗಿ ಮಾತನಾಡಿತು. ಆದರೆ ಈ ನಿಯಮ ಒಂದಕ್ಕಿಂತ ಹೆಚ್ಚು ವಸ್ತುಗಳಿಗೆ ಅನ್ವಯಿಸಿ ಪ್ರತಿಪಾದಿಸಲ್ಪಟ್ಟು, ಆದ ಕಾರಣ ಸಮಸೀಮಾಂತ ತುಷ್ಟೀಗುಣ ನಿಯಮ ಇಳಿಮುಖ ಸೀಮಾಂತ ತುಷ್ಟೀಗುಣ ನಿಯಮದ ವಿಸ್ತೃತ ರೂಪ. ಆ ಹಳೆ ನಿಯಮದ ವಿಸ್ತರಣೆ, ಅದನ್ನು ಸ್ವಲ್ಪ ವಿಸ್ತರಿಸಿದ್ವಲ್ಲ, ಆ ನಿಯಮವೇ ಸಮಸೀಮಾಂತ ತುಷ್ಟೀಗುಣ ನಿಯಮ. ಸಮಸೀಮಾಂತ ತುಷ್ಟೀಗುಣ ನಿಯಮದ
ವಿವರಣೆಗೆ ಬರಬೇಕು. ಅದರ ಹಿನ್ನೆಲೆಯನ್ನು ನೋಡಿದ್ವಿ, ಅದರ ಲಕ್ಷಣ ನೋಡಿದ್ವಿ, ಈಗ ಸ್ವಲ್ಪ ಅದರ ವಿವರಣೆಗೆ ಬರಬೇಕು. ಈ ಆಸ್ಟ್ರಿಯಾ ಪಂಥದ ಜರ್ಮನ್ ಖ್ಯಾತ ಆರ್ಥಿಕ ತಜ್ಞ ಗೂಸನ್ ರವರ ಪ್ರಕಾರ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದು ಅಸಾಧ್ಯ. ನಮಗೆ ಗೊತ್ತಿದೆ, ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದು ಅಸಾಧ್ಯವಾದರೂ ವಿವಿಧ ಬಯಕೆಗಳ ತೃಪ್ತಿಯಿಂದ ಬರುವ ಸಂತೋಷ ಮಟ್ಟಗಳನ್ನ ಸಮಗೊಳಿಸುವ, ಸಮನಾಗಿರುವ ಹಂತದಲ್ಲಿ ಅನುಭೋಗಿ ಗರಿಷ್ಠ ತೃಪ್ತಿ ಪಡೆಯಲು ಸಾಧ್ಯ ಎಂದು ಗೂಸನ್ ವಾದಿಸಿದರು. ಈ ನಿಯಮವೇ ಸಮಸೀಮಾಂತ ತುಷ್ಟಿಗುಣ ನಿಯಮ. ಮತ್ತೊಮ್ಮೆ ಹೇಳ್ತೀನಿ ಮಕ್ಕಳೇ, ಗೂಸನ್ ರವರ ಪ್ರಕಾರ ಎಲ್ಲ ಬಯಕೆಗಳನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸುವುದು ಅಸಾಧ್ಯವಾದರೂ ವಿವಿಧ ಬಯಕೆಗಳ ತೃಪ್ತಿಯಿಂದ ಬರುವ ಸಂತೋಷಗಳ ಮಟ್ಟಗಳು ಪರಸ್ಪರ ಸಮನಾಗಿರುವಾಗ ಅನುಭೋಗಿಗಳಿಗೆ ಅತ್ಯಧಿಕ ಮಟ್ಟದ ಗರಿಷ್ಠ ತೃಪ್ತಿ ದೊರೆಯುತ್ತದೆ ಎಂದು ವಿವರಿಸುವುದೇ ಸಮಸೀಮಾಂತ ತುಷ್ಟಿಗುಣ ನಿಯಮ. ಗೂಸನ್ ರವರು ಒಂದು ಸುಳಿವನ್ನು ನೀಡಿದರು, ಅದಕ್ಕೆ ಅದನ್ನು ಸುಳಿವು ಅಂತ ಕರಿತಾ ಇದ್ದೇನೆ. ಅದಕ್ಕೆ ಅವರನ್ನು ನಾವು ಕೃತಜ್ಞತೆಯಿಂದ ಗೂಸನ್ ರವರ ಎರಡನೇ ಅನುಭವ ನಿಯಮ ಅಂತ ಕರೆದೆ. ಮಕ್ಕಳೇ, ಮಾರ್ಷಲ್ ಅದನ್ನು ಅಂತಿಮವಾಗಿ ಕ್ರಮಬದ್ಧವಾಗಿ ಒಂದು ಸಿದ್ಧಾಂತದ ರೂಪದಲ್ಲಿ ವಿವರಿಸಿದ್ರು. ಹಾಗಾದ್ರೆ ಮಾರ್ಷಲ್ ಪ್ರಕಾರ ಈ ನಿಯಮ ಏನು ಅಂತ ನೋಡೋಣ. ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಒಬ್ಬ ವ್ಯಕ್ತಿ ಬಳಿ ವಿವಿಧ ಉಪಯೋಗಕ್ಕೆ ಬಳಸಬಹುದಾದ ವಸ್ತು ಒಂದಿದ್ದರೆ, ಒಬ್ಬ ವ್ಯಕ್ತಿ ಬಳಿ ವಿವಿಧ ಉಪಯೋಗಗಳಿಗೆ ಬಳಸಬಹುದಾದ ವಸ್ತು ಒಂದಿದ್ದರೆ ಅವನು ಅದನ್ನು ಈ ವಿವಿಧ ಉಪಯೋಗಗಳಿಂದ ಸಮ ಪ್ರಮಾಣದ ಸೀಮಾಂತ ತುಷ್ಟಿಗುಣವನ್ನ ಲಭ್ಯವಾಗುವ ರೀತಿಯಲ್ಲಿ ಹಣವನ್ನ ವಿತರಿಸುತ್ತಾನೆ ಎಂದು ಮಾರ್ಷಲ್ ಪ್ರತಿಪಾದಿಸಿದ. ಒಬ್ಬ ವ್ಯಕ್ತಿ ತನ್ನ ಬಳಿ ವಿವಿಧ ಉಪಯೋಗಗಳಿಗೆ ಬರುವಂತಹ ವಸ್ತು ಹೊಂದಿದ್ರೆ ಅದನ್ನ ಅವನು ಈ ವಿವಿಧ ಉಪಯೋಗಗಳಿಂದ ಸಮ ಪ್ರಮಾಣದ ಸೀಮಾಂತ ತುಷ್ಟಿಗುಣ ಲಭ್ಯವಾಗುವ ರೀತಿಯಲ್ಲಿ ತನ್ನ ಮಿತವಾದ ಸಂಪನ್ಮೂಲವನ್ನು ವಿತರಿಸುತ್ತಾನೆ ಎಂಬುದು ಮಾರ್ಷಲ್ಲರ ವಾದ. ಅನುಭೋಗಿ ವಿಚಾರವಂತ, ವೈಚಾರಿಕತೆ ಇರುವವನು. ಗ್ರಾಹಕನ ಅತ್ಯುನ್ನತ ಗುರಿ ಯಾವುದು ಅಂದ್ರೆ ಗರಿಷ್ಠ ತೃಪ್ತಿ. ಕನ್ಸ್ಯೂಮರ್ ಆಲ್ವೇಸ್ ಏಮ್ಸ್ ಅಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಆ ಗರಿಷ್ಠ ತೃಪ್ತಿಯನ್ನ ಯಾವುದರ ಮುಖಾಂತರ ಪಡಿಬೇಕು? ಮಿತವಾದ ಸಂಪನ್ಮೂಲಗಳಿಂದ ಪಡಿಬೇಕು. ಮಿತವಾದ ಸಂಪನ್ಮೂಲಗಳಿಂದ ಹಲವು ಬಯಕೆಗಳ ಮೇಲೆ, ಯಾವುದೋ ಒಂದು ಬಯಕೆಗೆ ಸೀಮಿತವಾಗಿರದೆ ಹಲವು ಬಯಕೆಗಳ ಮೇಲೆ ವ್ಯಯ ಮಾಡುತ್ತಾ ಅವುಗಳಿಂದ ಪಡೆಯಬಹುದಾದ ಸೀಮಾಂತ ತುಷ್ಟಿಗುಣವನ್ನ ಸಮಗೊಳಿಸುವ ರೀತಿಯಲ್ಲಿ ವಿತರಿಸಬೇಕು. ಇದು ಆಲ್ಫ್ರೆಡ್ ಮಾರ್ಷಲ್ ಅವರ ಬಹಳ ಸ್ಪಷ್ಟವಾಗಿದೆ. ಆಲ್ಫ್ರೆಡ್ ಮಾರ್ಷಲ್ ಅವರ ಒಂದು ವಸ್ತುವಿನಿಂದ ಪಡೆಯಬಹುದಾದಂತಹ ಸೀಮಾಂತ ತುಷ್ಟಿಗುಣ ಅದರಿಂದ ಪಡೆಯಬಹುದಾದ ಬೆಲೆಗೆ ಸಮವಾಗುತ್ತದೆ. ಎರಡನ್ನ ಆಯ್ಕೆ ಮಾಡಿಕೊಂಡರು. ತುಷ್ಟಿಗುಣ, ಅನುಭೋಗಿ ಯಾವಾಗಲೂ ತುಷ್ಟಿಗುಣವನ್ನ ಲೆಕ್ಕಾಚಾರ ಮಾಡ್ತಿರ್ತಾನೆ, ಲೆಕ್ಕ ಹಾಕ್ತಾ ಇರ್ತಾನೆ. ಆದರೆ ಆ ಸೀಮಾಂತ ತುಷ್ಟಿಗುಣವನ್ನು ನೋಡ್ತಾನೆ. ಸೀಮಾಂತ ತುಷ್ಟಿಗುಣ ನಿಮಗೆ ಗೊತ್ತಿದೆ. ಸೀಮಾಂತ ತುಷ್ಟಿಗುಣ ಹೆಚ್ಚುವರಿ ವಸ್ತುವಿನಿಂದ, ಕೊನೆಯ ವಸ್ತುವಿನಿಂದ ಬಂದ ತುಷ್ಟಿಗುಣ. ಇದನ್ನ ಆ ವಸ್ತುವಿನ ಸರಕಿನ ಬೆಲೆಗೆ ಹೋಲಿಕೆ ಮಾಡಿ ನೋಡ್ತಾನೆ. ಸಮಸೀಮಾಂತ ತುಷ್ಟಿಗುಣ ನಿಯಮದ ಪ್ರಕಾರ ಗ್ರಾಹಕನು ಸೀಮಾಂತ ತುಷ್ಟಿಗುಣವನ್ನ ಬೆಲೆಯೊಂದಿಗೆ ಹೋಲಿಕೆ ಮಾಡುತ್ತಾನೆ. ಸರಕಿನ ಬೆಲೆಗಿಂತ ಸೀಮಾಂತ ತುಷ್ಟಿಗುಣ ಅಧಿಕವಾಗಿದ್ರೆ ಕೊಳ್ಳುತ್ತಾ ಹೋಗುತ್ತಾನೆ.
ಕೊಳ್ಳುತ್ತಾ ಹೋದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಬೆಲೆಗೆ ಸಮವಾಗುವವರೆಗೂ, ಸೀಮಾಂತ ತುಷ್ಟಿಗುಣ ಬೆಲೆಗೆ ಸಮವಾಗುವವರೆಗೂ ಕೊಳ್ಳುತ್ತಾನೆ. ನಂತರ ಮತ್ತೊಂದು ಬಯಕೆ, ಪೂರಕವಾದ ಬಯಕೆಗಳಿವೆ, ಸ್ಪರ್ಧಾತ್ಮಕತೆ ಇದೆ ಬಯಕೆಗಳಲ್ಲಿ. ಮತ್ತೊಂದು ಬಯಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ವ್ಯಯ ಮಾಡಲಿಕ್ಕೆ ಹೊರಡ್ತಾನೆ. ಹಾಗಾದರೆ ಒಂದು ಸರಕಿನ ಮೇಲೆ ನೀಡುವ ಬೆಲೆ, ಅದರಿಂದ ಪಡೆಯಬಹುದಾದ ಸೀಮಾಂತ ತುಷ್ಟಿಗುಣ ಎರಡನ್ನು ಹೋಲಿಕೆ ಮಾಡಿ ನೋಡ್ತಾನೆ. ಸೀಮಾಂತ ತುಷ್ಟಿಗುಣ ಬೆಲೆಗಿಂತ ಕಡಿಮೆ ಇದ್ರೆ ಆ ಸರಕನ್ನ ಕೊಳ್ಳುವುದನ್ನ ನಿಲ್ಲಿಸುತ್ತಾನೆ. ಕೇಳ್ತೀವಿ, ತಗೋಬೇಕು ಅಂತ ಮಾರ್ಕೆಟ್ನಲ್ಲಿ ಹೋಗ್ತೀವಿ, ಆಮೇಲೆ ಬೇಡ ಬಿಡು ಅಂತೀವಿ. ಅಂದ್ರೆ ಆ ಸರಕಿನಿಂದ ಸಿಗಬಹುದಾದ ಸೀಮಾಂತ ತುಷ್ಟಿಗುಣ ನಾನು ಕೊಡಬೇಕೆಂದಿರುವ ಬೆಲೆ ಎರಡು ಸಮವಾಗಿಲ್ಲ. ಅದಕ್ಕೆ ನಾವು ಅದನ್ನು ಹೋದವರು ಮತ್ತೆ ಬಿಟ್ಟು ಬರ್ತೀವಿ, ಮತ್ತೆ ಬೇರೊಂದು ವಸ್ತುವಿಗೆ. ಯಾಕಂದ್ರೆ ನಾವು ವಿಚಾರವಂತರು, ವಿಚಾರಶೀಲ, ವೈಚಾರಿಕತೆ ಇರುವಂಥವರು, ಜಾಣತನದಿಂದ ನಿರ್ವಹಣೆ ಮಾಡುವವರು. ಮತ್ತೊಂದು ಮಿತವಾದ ಸಂಪನ್ಮೂಲಗಳನ್ನು ಮತ್ತೊಂದು ಸರಕಿನ ಮೇಲೆ ವ್ಯಯ ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ. ಅದಕ್ಕೆ ಕಾರ್ಲ್ ಬೆಂಜರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಬಯಕೆಗಳ ತೀವ್ರತೆಯನ್ನಾಧರಿಸಿ ಅವುಗಳನ್ನು ಅವರೋಹಣ ಕ್ರಮದಲ್ಲಿ ತೋರಿಸ್ತಾ ಹೋಗ್ತಾರೆ ಅವರು. ಅವರೋಹಣ ಕ್ರಮದಲ್ಲಿ, ಡಿಕ್ರೀಸಿಂಗ್ ಆರ್ಡರ್ನಲ್ಲಿ. ಈ ನಿಯಮದ ಸಮಸೀಮಾಂತ ತುಷ್ಟಿಗುಣ ನಿಯಮದ ಪ್ರಕಾರ ತನ್ನ ಮಿತವಾದ ಆದಾಯವನ್ನ ವಿವಿಧ ವಸ್ತುಗಳ ಮೇಲೆ ವೆಚ್ಚ ಮಾಡುವಾಗ ಪ್ರತಿಯೊಂದು ವಸ್ತುವಿನ ಸೀಮಾಂತ ತುಷ್ಟಿಗುಣವು ಅದರ ಬೆಲೆಗೆ ಸಮವಾಗುವಂತೆ ಗ್ರಾಹಕನು ನೋಡಿಕೊಳ್ಳುತ್ತಾನೆ. ಆಗ ಗರಿಷ್ಠ ತೃಪ್ತಿಯನ್ನ ಪಡೆಯುತ್ತಾನೆ. ಆದ ಕಾರಣ ಈ ನಿಯಮವನ್ನ ಗರಿಷ್ಠ ತೃಪ್ತಿಯ ನಿಯಮ ಎಂದು ಕರೆಯುತ್ತಾರೆ. ಮಕ್ಕಳೇ, ನಾನು ಇಷ್ಟತನ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳಿದೆ. ಪ್ರಶ್ನೆಯನ್ನ ಟ್ವಿಸ್ಟ್ ಮಾಡ್ತಾನೆ. ಪ್ರಶ್ನೆ ಈ ರೀತಿ ಕೇಳ್ತಾನೆ, ಗರಿಷ್ಠ ತೃಪ್ತಿಯ ನಿಯಮವನ್ನು ಚರ್ಚಿಸಿರಿ ಅಂತ ಕೇಳ್ತಾನೆ. ಹಾಗಾದ್ರೆ ಸಮ ಸೀಮಾಂತ ತುಷ್ಟಿಗುಣದ ಮತ್ತೊಂದು ಹೆಸರೇ ಗರಿಷ್ಠ ತೃಪ್ತಿಯ ನಿಯಮ. Law of equi marginal utility is also known as law of maximum satisfaction. ಅನುಭೋಗಿ ತಾನು ಸೇವಿಸುವ ಎಲ್ಲ ವಸ್ತುಗಳಿಂದ ಗರಿಷ್ಠ ತೃಪ್ತಿಯನ್ನು ಪಡೆಯುವ ಗುರಿಯನ್ನಿಟ್ಟುಕೊಂಡಿರುತ್ತಾನೆ ಎಂದು ವಾದಿಸುವ ಈ ನಿಯಮವನ್ನ ಗರಿಷ್ಠ ತೃಪ್ತಿಯ ನಿಯಮ ಎಂದು ಕರೆಯಲಾಗಿದೆ. ಲಾ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಒಂದ್ಸಲ ಕೇಳಿದ್ದಾನೆ, ಗರಿಷ್ಠ ತೃಪ್ತಿಯ ನಿಯಮ ಚರ್ಚಿಸಿರಿ, ಇಷ್ಟೇ. ಯಾವುದು ಏನು ಅಂತ ಹೇಳಿಲ್ಲ. ಮಾರ್ಷಲ್ ಬರಬೇಕು, ಗೂಸನ್ನ ಎರಡನೇ ಅನುಭೋಗ ನಿಯಮ ಅಂತ ಹೇಳಬೇಕು. ಹೇಗೆ ಜಾಣ ಬಯಕೆಗಳು ಸ್ಪರ್ಧಾತ್ಮಕ, ಪರ್ಯಾಯ, ಪೂರಕವಾಗಿವೆ, ಅವುಗಳನ್ನು ಜಾಣತೆಯಿಂದ ಹೇಗೆ ನಿರ್ವಹಿಸ್ತಾನೆ, ಅಲ್ಲಿ ಹೇಗೆ ತನ್ನ ಮಿತ ಆದಾಯದಿಂದ ಗರಿಷ್ಠ ತೃಪ್ತಿ ಪಡೆದುಕೊಳ್ಳುತ್ತಾನೆ ಎನ್ನುವ ಪ್ರಶ್ನೆಗೆ ಉತ್ತರವೇ ಗರಿಷ್ಠ ತೃಪ್ತಿಯ ನಿಯಮ. ಈ ನಿಯಮನ ಮತ್ತೊಂದು ಹೆಸರಿನಿಂದ ಕರೀತಾರೆ, ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಈಕ್ವಿ ಅಂದ್ರೆ ಈಕ್ವಲ್. ಇಲ್ಲಿ ಅನುಭೋಗಿ ತನ್ನ ಆದಾಯವನ್ನ ವಿವಿಧ ಸರಕುಗಳ ಮೇಲೆ ಖರ್ಚು ಮಾಡಿ ಗರಿಷ್ಠ ತೃಪ್ತಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಸರಕುಗಳ ತುಷ್ಟಿಗುಣಗಳು ಅವುಗಳ ಬೆಲೆಗೆ ಸಮವಾಗುವಂತೆ ನೋಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಸೀಮಾಂತ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ is equal to ಬೆಲೆ, marginal utility is equal to price. ಪ್ರೈಸ್ ಈ ರೆಕ್ಟಾಂಗ್ಯುಲರ್ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಮಾರ್ಜಿನಲ್ MU ಅಂತಂದ್ರೆ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. P ಅಂದ್ರೆ ಬೆಲೆ. ಮಾರ್ಜಿನಲ್ ಯುಟಿಲಿಟಿ ಆಫ್ ಎ ಸರಕಿನ ಸೀಮಾಂತ ತುಷ್ಟಿಗುಣ, ಬೆಲೆ P ವಸ್ತುವಿನ ಎ ವಸ್ತುವಿನ ಬೆಲೆ. ಇವೆರಡು ಸಮವಾದರೆ, ಸೀಮಾಂತ ತುಷ್ಟಿಗುಣ ಸಮವಾದರೆ ಗರಿಷ್ಠ ತೃಪ್ತಿ ಲಭಿಸುತ್ತಾರೆ. ಗರಿಷ್ಠ ತೃಪ್ತಿ ಲಭಿಸುತ್ತಾರೆ. ಆದ ಕಾರಣ ಈ ನಿಯಮವನ್ನ ಲಾ ಆಫ್ ಈಕ್ವಿ ಅಂದ್ರೆ ಈಕ್ವಲ್, ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣವನ್ನ ಸಮ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆಯುತ್ತಾರೆ. ಸಮ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆಯುತ್ತಾರೆ. ಆದ ಕಾರಣ ಈ ನಿಯಮದ ಬಹುಮುಖ್ಯವಾದಂತಹ ವಾದವೇ
ಸೀಮಾಂತ ತುಷ್ಟಿಗುಣವನ್ನು ಬೆಲೆಗೆ ಸಮಗೊಳಿಸುವ ಹಂತ. ಆ ಹಂತದಲ್ಲೇ ಗರಿಷ್ಠ ತೃಪ್ತಿ ಸಾಧ್ಯ. ಇನ್ನು ಈ ನಿಯಮವನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ. ದಿಸ್ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಇಸ್ ಆಲ್ಸೋ ನೋನ್ ಆಸ್ ಲಾ ಆಫ್ ಸಬ್ಸ್ಟಿಟ್ಯೂಷನ್. ಏನಿದು ಸಬ್ಸ್ಟಿಟ್ಯೂಷನ್? ಪ್ರತಿನಿಧಾನ ದರ. ಇದನ್ನ, ಈ ನಿಯಮವನ್ನು ಪ್ರತಿನಿಧಾನ ದರ ಅಂತ ಕರೀತಾರೆ. ಅಥವಾ ಇದನ್ನು ಇನ್ನೂ ಸರಳವಾಗಿ, ಇನ್ನೂ ಕೆಲವು ಪುಸ್ತಕಗಳಲ್ಲಿ ಕನ್ನಡದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ಇಂಗ್ಲಿಷ್ನಲ್ಲಿ ಒಂದೇ ಒಂದು ಶಬ್ದ, ಲಾ ಆಫ್ ಸಬ್ಸ್ಟಿಟ್ಯೂಷನ್ ಡಿಸ್ಕಸ್. ಲಾ ಆಫ್ ಸಬ್ಸ್ಟಿಟ್ಯೂಷನ್ ಡಿಸ್ಕಸ್ ಅಂತ ಕೊಟ್ಬಿಡ್ತಾನೆ. ಪ್ರತಿನಿಧಾನ ದರ ನಿಯಮ. ಇನ್ನೂ ಒಂದು ಶಬ್ದ ಉಪಯೋಗಿಸಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ, ಬದಲಿಕೆಯ ನಿಯಮ. ಚರ್ಚಿಸಿರಿ. ಲಾ ಆಫ್ ಸಬ್ಸ್ಟಿಟ್ಯೂಷನ್ ಅಂತಲೂ ಈ ನಿಯಮವನ್ನು ಕರೀತಾರೆ. ಯಾಕೆ? ಅದನ್ನು ಸ್ವಲ್ಪ ನೋಡ್ತಾ ಹೋಗಿ. ಈ ಬಯಕೆಗಳ ಲಕ್ಷಣವನ್ನು ಕುರಿತು ಹೇಳುವಾಗ 3 ವಾದಗಳನ್ನು ಹೇಳಿದೆ. ಸ್ಪರ್ಧಾತ್ಮಕವಾಗಿವೆ, ಪರ್ಯಾಯವಾಗಿವೆ, ಪೂರಕವಾಗಿ. ಪರ್ಯಾಯವಾಗಿವೆ ಅನ್ನೆಲ್ಲ ಅಲ್ಲಿ ಸ್ವಲ್ಪ ಆ ಪಾಯಿಂಟ್ ಅನ್ನು ಎತ್ಕೊಳ್ಳೋಣ. ಆಲ್ಫ್ರೆಡ್ ಮಾರ್ಷಲ್ ಮಾರುಕಟ್ಟೆಯನ್ನು ಅತ್ಯಂತ ಹತ್ತಿರದಿಂದ ಅವಲೋಕಿಸಿದಂಥ ಖ್ಯಾತ ಆರ್ಥಿಕ ಚಿಂತಕರು. ಇವರು ಈ ಬಯಕೆಗಳ ನಡೆಯುವಂಥ ಪರ್ಯಾಯ ಗುಣವನ್ನು ಹೇಗೆ ತೆಗೆದರು? ವಿವಿಧ ಸರಕುಗಳ ತುಷ್ಟಿಗುಣ ಸಮವಾಗುವಂತೆ ಮಾಡಲು ಅನುಭೋಗಿ ಕಡಿಮೆ ತುಷ್ಟಿಗುಣವುಳ್ಳ ಸರಕುಗಳನ್ನು ಬದಲಾಗಿ ಅಧಿಕ ತುಷ್ಟಿಗುಣವುಳ್ಳ ಸರಕುಗಳನ್ನು ಕೊಳ್ಳುತ್ತಾ ಹೋಗ್ತಾನೆ. ಅಂದರೆ ಒಂದು ವಸ್ತುವನ್ನು ತಗೊಳ್ತೀವಿ, ಇಲ್ಲ ಬೇಡ ಬೇಡ ಅಂತ ಬಿಡ್ತೀವಿ. ಇದು ದಿನನಿತ್ಯ ನಮಗೆ ಬರುವಂಥ ಮಾರುಕಟ್ಟೆಯ ಅನುಭವ. ಇದು ಸಾಮಾನ್ಯ ಪ್ರವೃತ್ತಿಗಳು. ನಾನು ಅದಕ್ಕೆ ಮೊದಲನೇ ಸೆಷನ್ನಲ್ಲಿ ಹೇಳಿದ್ದೀನಿ, ಅರ್ಥಶಾಸ್ತ್ರದ ನಿಯಮಗಳು ಸಾಮಾನ್ಯ ಪ್ರವೃತ್ತಿಗಳನ್ನು ವಿವರಿಸುತ್ತವೆ. ಮಾರ್ಕೆಟ್ನಲ್ಲಿ ನಡೆಯುವಂಥ ಸಾಮಾನ್ಯ ಪ್ರವೃತ್ತಿ. ಇದು ತಗೊಳಕ್ ಹೋಗ್ತೀವಿ, ಇದು ಬೇಡ ಅಂತ ಬಿಡ್ತೀವಿ. ಎ ವಸ್ತು ಬೇಡ, ಬಿ ವಸ್ತು ತಗೊಳ್ತೀವಿ. ಅಂದ್ರೆ ಅರ್ಥ, ಎ ವಸ್ತುವಿನಗೆ ನಲ್ಲಿ ಪಡೆಯಬಹುದಾದ ಸೀಮಾಂತ ತುಷ್ಟಿಗುಣ ಕಡಿಮೆ ಇದೆ, ಅದಕ್ಕೆ ಇದನ್ನು ಬೇಡ ಅಂತ ಬಿಟ್ಬಿಟ್ಟು ನಾನು ಬಿ ವಸ್ತುವನ್ನ ತಗೊಳ್ತೀನಿ. ಎ ವಸ್ತುವಿಗೆ ಬಿ ವಸ್ತುವನ್ನ ಪರ್ಯಾಯಗೊಳಿಸುತ್ತೇನೆ, ಪ್ರತಿನಿಧಾನದಗೊಳಿಸುತ್ತೇನೆ, ಅದಕ್ಕೆ ಪರ್ಯಾಯವಾಗಿ ಬಳಸುತ್ತೇನೆ. ಆಗ ಎ ಸರಕುವಿನ ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ ಆಫ್ ಎ ಮಾರ್ಜಿನಲ್ ಯುಟಿಲಿಟಿ ಆಫ್ ಬಿ ನೋಡಿದ್ರೆ ಕಡಿಮೆ ಇದೆ. ಹಾಗಾದ್ರೆ ಎ ಸರಕಿನ ಸೀಮಾಂತ ತುಷ್ಟಿಗುಣ ಕಡಿಮೆ ಇದೆ. ಕಡಿಮೆ ಇರುವ ಸೀಮಾಂತ ತುಷ್ಟಿಗುಣ ಎ ಸರಕನ್ನ ಬಿಟ್ಟುಕೊಟ್ಟು ಹೆಚ್ಚಿರುವ ಬಿ ಸರಕಿನ ಸೀಮಾಂತ ತುಷ್ಟಿಗುಣ ಅಧಿಕವಾಗಿರುವ ಬಿ ಸರಕನ್ನ ಆಯ್ಕೆ ಮಾಡಿಕೊಳ್ತೀನಿ. ಹೀಗೆ ಬಿಟ್ಟುಕೊಟ್ಟು ಪರ್ಯಾಯಗೊಳಿಸುವ ಈ ನಿಯಮದಲ್ಲಿ ಗರಿಷ್ಠ ತೃಪ್ತಿ ಹೇಗೆ ಸಾಧ್ಯ ಎಂದು ವಿವರಿಸುವುದರಿಂದ ಈ ನಿಯಮವನ್ನ ಪ್ರತಿನಿಧಾನ ದರ ನಿಯಮ, ಬದಲಿಕೆ ನಿಯಮ, ಲಾ ಆಫ್ ಸಬ್ಸ್ಟಿಟ್ಯೂಷನ್ ಎಂದು ಕರೆಯಲಾಗಿದೆ. ಮಕ್ಕಳೇ, ಈ ನಿಯಮದ ವಿಶೇಷವಾದ್ದು ಅಂತಂದ್ರೆ ವಿವಿಧ ಹೆಸರುಗಳಿಂದ ಕರೀತಾನೆ. ಪರೀಕ್ಷೆಯಲ್ಲೂ ಈ ವಿವಿಧ ಹೆಸರುಗಳಲ್ಲಿ ಯಾವುದಾದ್ರೂ ಕೇಳ್ಬೋದು. ನಾನು ಅವಾಗಲೇ ಹೇಳಿದೆ ಲಾ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂದೆ. ಈಗ ಲಾ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಇದ್ದೀನಿ. ಮೊದಲು ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೆದೆ. ಹೀಗೆ ವಿವಿಧ ಸರಕುಗಳ ತುಷ್ಟಿಗುಣವನ್ನ ಸಮವಾಗುವಂತೆ ನೋಡಿಕೊಳ್ಳುವಾಗ ಅನುಭೋಗಿ ಕಡಿಮೆ ತುಷ್ಟಿಗುಣ, ಕಡಿಮೆ ಸೀಮಾಂತ ತುಷ್ಟಿಗುಣ ಇಲ್ಲ ಸರಕುಗಳಿಗೆ ಬದಲಾಗಿ ಹೆಚ್ಚು ಅಧಿಕ ತುಷ್ಟಿಗುಣ ನೀಡುವ ಸರಕುಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಗರಿಷ್ಠ ತೃಪ್ತಿಯನ್ನ ತಲುಪುತ್ತಾನೆ ಎಂದು ವಿವರಿಸುವ ಈ ನಿಯಮವನ್ನ ನಾವು ಬದಲಿಕೆ ನಿಯಮ, ಅಲ್ಲಿ ಯಾಕೆ ಬದಲಿಕೆ ನಡೀತದೆ ಅನ್ನೋದನ್ನು ಹೇಳುವುದರ ಮೂಲಕ ಈ ನಿಯಮವನ್ನ ಬದಲಿಕೆಯ ನಿಯಮ ಅಥವಾ ಪ್ರತಿನಿಧಾನ ದರ ನಿಯಮ ಎಂದು ಕರೆಯಲಾಗಿದೆ. ಮಕ್ಕಳೇ, ಈ ನಿಯಮವೂ ಸಹ ಸೀಮಾಂತ ಸಮಸೀಮಾಂತ ತುಷ್ಟಿಗುಣ ನಿಯಮ ಅನೇಕ ಕಲ್ಪನೆಗಳ ಆಧಾರದ ಮೇಲೆ ರಚನೆಯಾಗಿದೆ. ಹಿಂದಿನ ನಿಯಮದ ಕಲ್ಪನೆಗಳನ್ನೇ ಆಧರಿಸಿಕೊಂಡು ಮಾರ್ಷಲ್ವಾದಿಗಳು, ತುಷ್ಟಿಗುಣವಾದಿಗಳು ಈ ನಿಯಮವನ್ನ ಹೆಣೆದಿದ್ದಾರೆ. ಒಂದು, ತುಷ್ಟಿಗುಣವನ್ನ ಮೂಲಾಂಕಗಳಲ್ಲಿ ಅಳೆಯಬಹುದು. ಆದ ಕಾರಣ ಈ ನಿಯಮ ಮೂಲಾಂಕಗಳ ವಿಧಾನ ಎಂತಲೂ ಕರೆಯಲ್ಪಟ್ಟಿದೆ. ತುಷ್ಟಿಗುಣವನ್ನ ಇಲ್ಲಿ 2 ಸರಕುಗಳಿಗೆ ಸೀಮಿತಗೊಳಿಸಲಾಗಿದೆ. ಅಲ್ಲಿ 1 ಸರಕಿಗೆ ಸೀಮಿತಗೊಳಿಸಿತ್ತು, ಇಲ್ಲಿ 2 ಸರಕುಗಳಿಗೆ ಸೀಮಿತಗೊಳಿಸಲಾಗಿದೆ. ವಿಚಾರವಂತ ಅನುಭೋಗಿಗೆ ಅನ್ವಯವಾಗುತ್ತದೆ ಎಂದು ಸಿದ್ಧಾಂತ ಊಹಿಸಿಕೊಂಡಿದೆ. ಈ ನಿಯಮದ ಪ್ರಕಾರ ತುಷ್ಟಿಗುಣ ಕೂಡಿಸಲ್ಪಡುತ್ತದೆ. ಯುಟಿಲಿಟಿ ಈಸ್ ಅಡಿಟಿವ್. ಒಂದು ಸರಕು ಮತ್ತೊಂದು ಸರಕು ತುಷ್ಟಿಗುಣನ ಕೂಡಿಸುತ್ತಾ ಹೋಗಬಹುದು ಎಂದು ವಾದಿಸುತ್ತದೆ. ಈ ನಿಯಮ ಅನೇಕ ನಾವು ಹಿಂದೆ ಬಳಸಿರುವಂಥ
ಹಿಂದೆ ಇಳಿಮುಖ ಸೀಮಾ ತುಷ್ಟಿಗುಣದ ಕಲ್ಪನೆಗಳಿದಾವೆ, ಆ ಎಲ್ಲ ಕಲ್ಪನೆಗಳು ಸಹ ಇಲ್ಲಿ ಅನ್ವಯ ಆಗ್ತವೆ. ಅವೇ ಕಲ್ಪನೆಗಳನ್ನು ಮುಂದುವರಿಸಿದ್ದಾರೆ. ಲ್ಯಾಟಿನ್ ಪದ ಸಿಟ್ರಿಸ್ ಪ್ಯಾರಿಬಸ್, ಇದ್ದ ಸ್ಥಿತಿಗತಿಗಳು ಇದ್ದ ಹಾಗೇ ಮುಂದುವರೆದರೆ ಸಮಸೀಮಾಂತ ತುಷ್ಟಿಗುಣ ನಿಯಮ ಸರಿ ಎಂದು ಸಾಬೀತಾಗುತ್ತದೆ. ಆದಾಯ, ಹವ್ಯಾಸ, ಅಭಿರುಚಿ ಎಲ್ಲವೂ, ವಸ್ತುವಿನ ಸರಕಿನ ಬೆಲೆ ಇತ್ಯಾದಿ ಅಂಶಗಳು ಸ್ಥಿರವಾಗಿದೆ ಎಂದು ಊಹಿಸಿಕೊಂಡಾಗ ಈ ನಿಯಮ ಸರಿ ಎಂದು ಸಾಬೀತಾಗುತ್ತದೆ. ಈ ಎಲ್ಲ ಕಲ್ಪನೆಗಳನ್ನು ನಾನು ಮತ್ತೆ ಕಲ್ಪನೆಗಳನ್ನು ಬೇರೆ ಹೇಳ್ತಾ ಹೋಗಿಲ್ಲ. ಮೊದಲನೇ ನಿಯಮದಲ್ಲಿ ಏನಿವೆ ಅವುಗಳನ್ನೇ ನಾನು ಇಲ್ಲಿ ಬರೆದಿದ್ದೀನಿ, ಅದಕ್ಕೆ ಬೋರ್ಡ್ ಮೇಲೆ ಬರೀಲಿಲ್ಲ. ಈ ಎಲ್ಲ ನಿಯಮಗಳ ಆಧಾರದ ಮೇಲೆ ತುಷ್ಟಿಗುಣದ ಪಟ್ಟಿಯನ್ನು, ಯುಟಿಲಿಟಿ ಶೆಡ್ಯೂಲನ್ನು ಮಾರ್ಷಲ್ ವಾದಿಗಳು ರೂಪಿಸಿದರು. ಆ ತುಷ್ಟಿಗುಣ ಪಟ್ಟಿಯ ಆಧಾರದ ಮೇಲೆ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಸಾಬೀತುಪಡಿಸಿದರು. ಆ ಮೂಲಕ ಅನುಭೋಗಿ ಹೇಗೆ ಸಮತೋಲನ ಸಾಧಿಸುತ್ತಾನೆ ಎಂದು ವಿವರಿಸಿದರು. ಹಾಗಾದರೆ ಮೂಲಾಂಕಗಳ ವಿಧಾನದಲ್ಲಿ ಅನುಭೋಗಿಯ ಸಮತೋಲನದ ಸ್ಥಿತಿಯನ್ನು ಸಮಸೀಮಾಂತ ತುಷ್ಟಿಗುಣ ನಿಯಮದ ಮೂಲಕ ಮಾರ್ಷಲ್ವಾದಿಗಳು, ತುಷ್ಟಿಗುಣವಾದಿಗಳು ವಿವರಿಸಿದರು. ಮಕ್ಕಳೇ, ಈ ಸೆಷನ್ಗೆ ಇಲ್ಲಿ ನಿಲ್ಲಿಸ್ತೇನೆ. ಭಾಗ 2ರಲ್ಲಿ ಸಮಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಅನುಭೋಗಿ ಸಮತೋಲನ ಅಂದರೆ ಏನು, ಹೇಗೆ ಗರಿಷ್ಠ ತೃಪ್ತಿ ಸಾಧ್ಯವಾಗುತ್ತದೆ ಎನ್ನುವ ತುಷ್ಟಿಗುಣ ಪಟ್ಟಿ ಮತ್ತು ರೇಖೆಯ ಮೂಲಕ ವಿವರಿಸ್ತೇನೆ. ಥ್ಯಾಂಕ್ ಯು ಮಕ್ಕಳೇ.